ಹಳ್ಳಿಕಾರ್ ದನಗಳ ಪ್ರದರ್ಶನ ನಡೀತಾ ಇದೆ ಈ ಕಡೆ ಒಂದು ಭಾಗದಲ್ಲಿ. ಅದನ್ನ ತೋರ್ಸಕ್ ನಾನು ಹೊರಟಿದ್ದೀನಿ. ಇನ್ನ ನಮ್ ಕಡೆ ಜಾತ್ರೆಗಳಿದಾವೆ. ಓಕೆ, ಅದಕ್ಕ ಕೊಡ್ತಾ ಇಲ್ಲ. ಏನ್ ವ್ಯಾಪಾರ ಹೇಳಿದ್ರೆ? ಹಣ 15 ಲಕ್ಷ ಹೇಳ್ತಾ ಇದ್ದೀವಿ. 15 ಹೇಳ್ತೀರಾ? ಸರ್, ಇದು ಕಾಂಗಾಯಂ ತಳಿ. ಇದು ಜಲ್ಲಿಕಟ್ಟಿಗೆ ಯೂಸ್ ಮಾಡ್ತಾರೆ ತಮಿಳ್ನಾಡಲ್ಲಿ. ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಹಳ್ಳಿಕಾರ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವು ನೋಡ್ಬೋದು. ಬರೀ ಕ್ರೇಜ್ ಅಲ್ಲ, ಕ್ರೇಜ್ ಕಾ ಬಾಪ್ ಅಂತ ಅನ್ಬೋದು. ಕ್ರೇಜ್ಗೆ ಅಪ್ಪನ ಅಪ್ಪ ಇವತ್ತು ನಮ್ಮ ಹಳ್ಳಿಕಾರು. ಮಹಾದಾಸೋಹದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಪುರುಷರ ವಿಭಾಗ ಇದು. ನೋಡಿ, ಜನ ಎಲ್ಲ ಎಷ್ಟು ಜನ ನಿಂತಿದ್ದಾರೆ ಹಿಂದ್ಗಡೆ ಎಲ್ಲ. ಇವಾಗ ಸ್ವಲ್ಪ ಫ್ರೀ ಆಗುತ್ತೆ ಇಲ್ಲಿಂದ ಮುಂದೆ ಹೋದಾಗ. ಸೊ ಆಗೋ ಹೀಗೋ ಮಾಡಿ ವಸ್ತು ಪ್ರದರ್ಶನದಿಂದ ಹೊರಗಡೆ ಬಂದೆ. ಈಗ ಜಾತ್ರಾ ಮಹೋತ್ಸವ ಒಳಗಡೆ ಹೋಗೋಣ. ಯಪ್ಪ, ಇಲ್ಲಿ ಹೋಗೋದು ಹೆಂಗೆ ಅನ್ನೋದೇ ಭಯ ಆಗ್ತೈತೆ. ಯಾಕೆಂದ್ರೆ ಇಷ್ಟೊಂದು ಜನ ಅಯ್ಯಪ್ಪ, ಒಳಗಡೆ ಹೋಗೋದೇ ದೊಡ್ಡ ಸಾಹಸ ಹೋಗೈತೆ. ಇವಾಗ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ, ಒಳಗಡೆ ಹೋಗೋಕ್ಕೂ ಆಯ್ತಿಲ್ಲ, ಅಷ್ಟೊಂದು ಜನ. ಸೊ ಹೆಂಗೋ ಕಷ್ಟಪಟ್ಟು ನಾನಿವಾಗ ಒಳಗಡೆ ಬಂದಿದ್ದೀನಿ. ಏನು ಹೊಸಿ ಜನನ ಗುರು ಜಾತ್ರೆಗೆ ಇವತ್ತು. ಅಲ್ಲಂತೂ ಒಳಗಡೆ ಬರೋ ತನಕ ಸಾಕಾಗೋಯ್ತು. ಇನ್ನ ಇಲ್ಲಿ ಜಾತ್ರೆ ಒಳಗಡೆ ಬಂತು ಅಂದ್ರೆ ನಿಮ್ಗೆ ಸಾಕಷ್ಟು ಆಟಿಕೆಗಳು ಮತ್ತೆ ದಿನ ಬಳಕೆ ಉತ್ಪನ್ನಗಳು, ಪ್ರಾಡಕ್ಟ್ಗಳು ಎಲ್ಲ ಸಿಗ್ತವೆ ನಿಮ್ಗೆ. ನೋಡ್ತಾ ಇರ್ಬೋದು, ಮನೆಗೆ ಬೇಕಾದಂತ ಒಂದ್ರಿ, ಸೇರು, ಪಾವು, ಚಟಾಕು, ಲಟ್ಟಣಿಗೆ, ಚಪಾತಿ ಮಣೆ, ಹಾಗೆ ಬಾಣ್ಲಿ, ಅಳಿಗುಳಿ ಮನೆ ಎಲ್ಲ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಶಾವಿಗೆ ಹೊತ್ತಕ್ಕೆ ಶಾವಿಗೆ ಮಣೆ, ಇಳಿಗೆ ಮನೆ, ಒಂದ್ರಿ, ಮತ್ತೆ ಇಲ್ಲಿ ಬಾಚಣಿಕೆ, ಜಾಲ್ರಿ, ಏನೇನು ಬೇಕು ನಿಮ್ಗೆ ದಿನ ಬಳಕೆಗೆ. ಹಳ್ಳಿಗಳಲ್ಲಿ ಇವಾಗಲೂ ಕೂಡ ಬಳಸ್ತಾರೆ. ಆದ್ರೆ ಈ ಸಿಟಿಗಳೇನಪ್ಪಾ ಅಂದ್ರೆ ಇತ್ತೀಚೆಗೆ ಈ ತರ ಪ್ರಾಡಕ್ಟ್ಗಳನ್ನು ಕೂಡ ಹೈಫೈ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಸುಮಾರು ಜನ ಗೊತ್ತಿರಲ್ಲ ಶಾವಿಗೆ ಒತ್ತು ಯಾರಿಗೆಲ್ಲ ಗೊತ್ತು. ಬನ್ನಿ ಒಳಗಡೆ ಹೋಗೋಣ. ತೇರ್ ಆಗಿದೆ, ನಿನ್ನೆ ಏನೋ ತೇರನ್ನ ನಿಲ್ಸಿದ್ದಾರೆ. ದೇವಸ್ಥಾನದ ಒಳಗಡೆ ಏನಾದ್ರೂ ಹೋಗೋ ತರ ಇತ್ತು, ಅವಕಾಶ ಇತ್ತು ಅಂದ್ರೆ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲ ಅಂದ್ರೆ ಆಗಲ್ಲ. ಮತ್ತೊಂದ್ ದಿನ ನಿಮ್ಗೆ ದೇವಸ್ಥಾನದ ಒಳಗಡೆ ಹೇಗಿದೆ ಅನ್ನೋದನ್ನ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ. ಖಂಡಿತ. ಆದಷ್ಟು ಹುಡುಗರು ನೋಡಿ, ಅವ್ರಿಗೆ ಗೊತ್ತು ಯೂಟ್ಯೂಬ್ ಮಾಡೋದು ಹೇಗಿರುತ್ತೆ ಅಂತ, ಅದಕ್ಕೆ ತುಂಬಾ ಶೇರ್ ಮಾಡ್ತಾ ಇದ್ದಾರೆ. ನಿನ್ನೆ ತೇರು ನಡೆದಿದೆ, ತೇರನ್ನ ಇಲ್ಲಿ ನಿಲ್ಸಿದ್ದಾರೆ. ಸಿಕ್ಕಾಪಟ್ಟೆ ರಶ್ ಐತೆ ಇವರು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ. ಇನ್ನೊಂದು ದಿನ ನಿಮಗೆ ತೋರಿಸ್ತೀನಿ. ಇನ್ನು ಎತ್ತುಗಳು ಎಲ್ಲಿ ಕಟ್ಟಿದ್ದಾರೆ ಅಂತ ನಾವು ಹುಡುಕ್ತಾ ಇದ್ದೀನಿ. ಎತ್ತುಗಳ ಬಗ್ಗೆ, ಹಳ್ಳಿಕಾರ್ ಎತ್ತುಗಳ ಪ್ರದರ್ಶನ ಕೂಡ ಇಲ್ಲಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುತ್ತೂರು ಜಾತ್ರಾ ದಾಸೋಹ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ಇವಾಗ ನೀವು ಕಳೆದ ವಿಡಿಯೋದಲ್ಲಿ ಕೃಷಿ ಪ್ರದರ್ಶನ ಮತ್ತೆ ವಸ್ತು ಪ್ರದರ್ಶನನ ನೋಡಿದ್ರಿ. ಇವಾಗ ನಿಮಗೆ ಹಳ್ಳಿಕಾರ್ ದನಗಳ ಪ್ರದರ್ಶನ ನಡೀತಾ ಇದೆ ಈ ಕಡೆ ಒಂದು ಭಾಗದಲ್ಲಿ. ಅದನ್ನ ತೋರ್ಸಕ್ ನಾನು ಹೊರಟಿದ್ದೀನಿ. ದೇವಸ್ಥಾನ ನನ್ನ ಹಿಂದ್ಗಡೆ ಇದೆ. ಹಾಗೆ ಒಂದಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸಮಾವೇಶ ಕಾರ್ಯಕ್ರಮನ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ದೇವಸ್ಥಾನದ ಒಳಗಡೆ ನಾನು ಹೋಗ್ತಾ ಇಲ್ಲ. ಡೈರೆಕ್ಟ್ ಆಗಿ ದಾಸೋಹ ಭವನ ಮತ್ತೆ ಹಳ್ಳಿಕಾರ್ ಪ್ರದರ್ಶನ ಏನೇನು ನಡೀತಾ ಇದೆ ಅದನ್ನು ತೋರಿಸ್ತೀನಿ. ಮತ್ತೆ ನಾಳೆ ಅಂದರೆ ಸೋಮವಾರ ಸಂಜೆ 8 ಗಂಟೆಗೆ ತೆಪ್ಪೋತ್ಸವ ಇದೆ. ಎಲ್ಲರೂ ಬನ್ನಿ. ಹಂಗೂ ಹಿಂಗೂ ಹುಡುಕಿ ನಾನು ಹಳ್ಳಿಕಾರ್ ದನಗಳ ಜಾತ್ರೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಮ್ಮ ರೈತರೆಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಸಿಗ್ತಾರೆ. ಎಲ್ಲ ಎತ್ತುಗಾಡಿ ಕಟ್ಕೊಂಡು ಬಂದು ತಮ್ಮ ಜಾನುವಾರುಗಳ ಜೊತೆ ಇಲ್ಲಿ ಪ್ರದರ್ಶನಕ್ಕೆ ತಮ್ಮ ಎತ್ತುಗಳನ್ನ ಇಟ್ಟಿದ್ದಾರೆ. ಸಾಕಷ್ಟು ಎತ್ತುಗಳನ್ನ ನೀವು ನೋಡ್ಬೋದು ಇಲ್ಲಿ. ಸಾರ್ವಜನಿಕ ವಿಶ್ರಾಂತಿ ಸ್ಥಳ. ಇಲ್ಲಿ ಕೆಳಗಡೆ ಒಂದು ಇದಾಕ್ಸಿದ್ದಾರೆ, ಪೆಂಡಲ್ ಥರ. ನೀವು ಆರಾಮಾಗಿ ವಿಶ್ರಾಂತಿ ಮಾಡ್ಬೋದು. ನಾನು ನೋಡಿದಂಥ ಮೊದಲನೇ ಎತ್ತು. ಅಣ್ಣ ಯಾವೂರದು? ಮಾಡ್ರಳ್ಳಿ.
ಮಾಡ್ರಳ್ಳಿ ಅವರು ಎತ್ತುಗಳು ಕಟ್ಟಿದ್ದಾರೆ ಇಲ್ಲಿ ಗೊತ್ತಿಗೆ. ಈ ಮಾಡ್ರಳೆ ಮುಗುರು ನಂಜನಗೂಡು ಮಾಡ್ರಳೆ. ಸಿದ್ದರಾಜು ಸರ್ ಮಾಡ್ರಲ್ಲಿ ಸರ್ ಒಂದು 4 ದಿನ ಆಯ್ತು ತಗೊಂಬಂದು. ಮನೇಲಿ ಇರುತ್ತೆ ಸಾಕು. ಹೌದು ಸರ್, 2 ಸರ್. ಸರ್ ಇಲ್ಲೇ ಫಸ್ಟು, ನೆಕ್ಸ್ಟು 3 ಥರ ಜಾತ್ರೆಗೆ ಹಾಕ್ತೀವಿ ಸರ್. ತುಂಬ ಚೆನ್ನಾಗಿದೆ ಸರ್, ಸೌಲಭ್ಯ ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ. ವ್ಯಾಪಾರಕ್ಕೆ ಬಂದರೆ ಬಿಡ್ತೀವಿ ಸರ್. 2.5 ಲಕ್ಷ ಹೇಳ್ತೀವಿ ಸರ್. ಇಲ್ಲೊಂದು ಜೊತೆ ಎತ್ತುಗಳೈತೆ ಅಣ್ಣ. ಯಾವ್ದು? ಮಾಡ್ರಳ್ಳಿ, ಮೂಗೂರು ಮಾಡ್ರಳ್ಳಿ. ಓಕೆ, ಮೂಗೂರು ಮಾಡ್ರಳ್ಳಿ ಅವ್ರದ್ದು. ಬಂಡಿ ಓಡಿಸ್ನಿಲ್ವಾ? ಓಡಿಸಿದ್ರಾ? ಹಾಂ, ಮಾಡ್ರಳ್ಳಿ ಅವ್ರದ್ದು ಮೂಗೂರು ಬಂಡಿಲು ಈ ಎತ್ತುಗಳು ಓಡಿದ್ದು. ಹಾಗೆ ಬನ್ನಿ ಮುಂದ್ಗಡೆ ಹೋಗೋಣ. ಇನ್ನು ಯಾವ್ಯಾವ ಎತ್ತುಗಳೈತೆ, ಯಾವ್ಯಾವ ಊರಿನ ಎತ್ತುಗಳೈತೆ ನೋಡ್ಬಿಡೋಣ. ಶ್ರೀ ಮಾದೇವಪ್ಪನವರು ಮಕ್ಕಳು ಮತ್ತು ಮೊಮ್ಮಕ್ಕಳು ಅವರು ಗೊತ್ತಾ ಇಲ್ಲಿ ಕಟ್ಟಿದ್ದಾರೆ. ಯಾವ್ದು ಎಲ್ಲಿ ಅಣ್ಣ? ಒಂದು ಸ್ವಲ್ಪ ಗಂಜಾಮ್ ನಟೇಶ್, ಗಂಜಾಮ್ ಅವ್ರದ್ದು ಅಂದರೆ ಶ್ರೀರಂಗಪಟ್ಟಣ ಗಂಜಾಮು. ಇವಾಗ ನಮ್ಮ ಕಣ್ಣಿಗೆ ಬಿತ್ತು ನೋಡಿ ಸುತ್ತೂರು ಜಾತ್ರೆ ಬಲೂನು. ಎಲ್ರಿಗೂ ಕೂಡ ಸ್ವಾಗತ ಕೋರುವಂಥ ಬಲೂನ್ ಅದು. ನಾವು ಸ್ಕೂಲಿಂದ ಬರುವಾಗ ಸುಮಾರು ಒಂದು 2-3 ಕಿಲೋಮೀಟ್ರ್ ಹಿಂದ್ಗಡೆನೆ ಈ ಬಲೂನ್ನ ನೋಡ್ತಾ ಇದ್ವಿ. ಸದ್ಯಕ್ಕೆ ಇವಾಗ ನೋಡಿದ್ದೀವಿ. ಇಲ್ಲೂ ಕೂಡ ಒಂದು ಒಳ್ಳೆ ಅದ್ದೂರಿ ಹಳ್ಳಿಕಾರ್ ಎತ್ತುಗಳಿದೆ. ನಮ್ಮ ರೈತರು ತಮ್ಮ ಎತ್ತುಗಳನ್ನ ಇಲ್ಲಿ ಕಟ್ಟಿದ್ದಾರೆ ಪ್ರದರ್ಶನಕ್ಕೆ. ಅಣ್ಣ ಒಂಚೂರು ಗೌಡ್ರ. ಅಣ್ಣ ಯಾವರು? ಅಣ್ಣ ನಮ್ಮದು ಬಂದು ಬೆಂಗಳೂರು. ಬೆಂಗಳೂರು. ನಿಂತ ಅಣ್ಣ ಎಷ್ಟಲ್ಲು? ಅಣ್ಣ ಈಗ ಕಡೆ ಕಡೆಯಲ್ಲು ಮಳೆ. ಓಕೆ. ಈಗ ಸುತ್ತೂರು ಜಾತ್ರೆಗೆ ಯಾವತ್ತು ಬಂದ್ರಿ? ಅಣ್ಣ ನಾವು 3 ದಿನ ಆಯ್ತು. ಇವತ್ತಿಗೆ ಶುಕ್ರವಾರ ದಿನ ಬಂದ್ರೆ. ಶುಕ್ರವಾರದಿಂದ. ಬೇರೆ ಎಲ್ಲೆಲ್ಲಿ ಯಾವ್ಯಾವ ಜಾತ್ರೆ ಅಣ್ಣ ಕಟ್ತೀರಾ? ಈಗ ಮುಡ್ತೋರ ಇವತ್ತೀರಿ. ಇವತ್ತಿಂದ ಮುಡುಕ್ತೆರೆಗೂ ಬರ್ತೀರಾ? ಓಕೆ. ಹೇಗ ಅನ್ನಿಸ್ತಾ ಅಣ್ಣ ಸುತ್ತೂರು ಜಾತ್ರೆ? ಅಣ್ಣ ಪರವಾಗಿಲ್ಲ ಅಣ್ಣ. ಓಕೆ. ವ್ಯಾಪಾರಕ್ಕೆ ಬಂದಿದ್ರಾ? ವ್ಯಾಪಾರ ಕೇಳ್ತಾರೆ ಹೋಗ್ತಾರೆ, ನಾವು ಕೊಡಲ್ಲ ಅಂದ್ರೆ ನೀವು ವ್ಯಾಪಾರ ಸರಿ ಬಂದಿಲ್ಲ ಅಂತ ಕೊಡ್ತಿಲ್ವಾ? ಇಲ್ಲ ನೀವು ಇನ್ನ ನಮ್ ಕೈ ಜಾತ್ರೆಗಳಿದ್ದಾವೆ. ಜಾತ್ರೆಗಳಿದಾವೆ. ಓಕೆ, ಅದಕ್ಕ ಕೊಡ್ತಾ ಇಲ್ಲ. ಏನ್ ವ್ಯಾಪಾರ ಹೇಳಿದ್ರೆ? ಅಣ್ಣ 15 ಲಕ್ಷ ಹೇಳ್ತಾ ಇದ್ದೀವಿ. 15 ಹೇಳ್ತೀರಾ? ಹೆಂಗಣ್ಣ 15 ಹೇಳ್ತೀರಾ ಈ ಎತ್ತುಗಳಿಗೆ? ಒಂದಷ್ಟು ರೈತರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ಕಳೆದ ಒಂದಷ್ಟು ವಿಡಿಯೋಗಳನ್ನೂ ಕೂಡ ನಾವು ಮಾಡಿದ್ವಿ. ರೈತರುಗಳು ತುಂಬಾ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಈಗ ನೀವು ಎತ್ತುಗಳನ್ನ ಗೇಯಿಸ್ತೀರಾ ಅಥವಾ ಶೋಕಿಗೋಸ್ಕರ ನಮ್ದು ಎಲ್ಲ ಕೆಲಸ ಮಾಡ್ತೀರಿ, ಕೆಲಸ ಮಾಡಿಸ್ತೀರಾ? ಆದ್ರೂ ಕೂಡ ಹಳ್ಳಿಕಾರ ಎತ್ತುಗಳಿಗೆ 15 ಲಕ್ಷ ಹೇಳ್ತೀರಾ. ಇತ್ತೀಚಿನ ದಿನಗಳಲ್ಲಿ ಯುವಕರು ಹಳ್ಳಿಕಾರ ಬಗ್ಗೆ ಸಾಕಷ್ಟು ಒಲವು ಮತ್ತೆ ಪ್ರೀತಿ ಕೊಡ್ತಾ ಇದ್ದಾರೆ. ಎತ್ತುಗಳನ್ನ ಕಟ್ಟಬೇಕು ಅಂತ ಪ್ರೀತಿಯಾಗಿ ಹೇಳ್ತಾ ಇದ್ದಾರೆ. ಒಂದೇ ಸಾರಿ ನೀವು 10 ಲಕ್ಷ 15 ಲಕ್ಷ ಅಂತ ಹೇಳಿದಾಗ ಅವ್ರಿಗೂ ಕೂಡ ತುಂಬಾ ಭಯ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು? ಅಣ್ಣ ಈಗ ಮೊದ್ಲು ಎಲ್ಲ 16 ಲಕ್ಷ 17 ಲಕ್ಷ ಮಾರಿದ್ದಾರೆ. ಈಗ ಇವೇನು ವಯಸ್ಸಾಗಿರೋ ಇತ್ತಲ್ಲ, ಅದರಿಂದ ನಾವು 15 ಲಕ್ಷ ಹೇಳ್ತೀವಿ. ಓಕೆ. ಈಗ ಅಣ್ಣ ಇದಕ್ಕೆ ಆಹಾರ ಪದ್ಧತಿ ಹೇಗಿರುತ್ತೆ ನಿಮ್ ಕಡೆ? ಏನೇನ್ ಕೊಡ್ತೀರಾ ತಿಂಡಿ? ಅಣ್ಣ ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು, ಕಡಲೆ ಪೂರಿ, ಜೋಳ ನುಚ್ಚು, ಜೋಳ, ಗೋಧಿ ನುಚ್ಚು, ರವೆ, ಬೆಲ್ಲ, ಹಾಲು, ಮೊಸರು, ಹಿಟ್ಟು ಎಲ್ಲ ಕೊಡ್ತೀರ. ಏನ್ ಖರ್ಚು ಬೀಳುತ್ತೆ ಅಣ್ಣ ದಿನಕ್ಕೆ? ಅಣ್ಣ ಖರ್ಚು ಲೆಕ್ಕ ಹಾಕಿದ್ರೆ ದನ ಸಾಕಕ್ ಆಗಲ್ಲ ಅಣ್ಣ. ಅಲ್ಲ, ಒಂದ್ ಅಂದಾಜು ನಿಮ್ಮ ಹಣ ಖರ್ಚು ಹೇಳಕ್ ಆಗಲ್ಲ, ಹೇಳಕ್ಕೆ ಆಗಲ್ಲ. ಖುಷಿ ಕೊದ್ದಿಗ ನೀನ್ ಮಾಡ್ಬೋದು. ಹೌದೌದು. ಈಗ ಬೆಂಗಳೂರಲ್ಲಿ ಎಲ್ಲಿ ಅಣ್ಣ ನಿಮ್ದು? ಅಣ್ಣ ಸರ್ಜಾಪುರದ ಹತ್ರ ಧ್ವಂಸಹಳ್ಳಿ. ಓಕೆ. ಇದೊಂದೇ ಜೊತೆನಾ ಬೇರೆ? ಇನ್ನೂ ಒಂದ್ ಜೊತೆ ಇದೆ. ಎಷ್ಟಿದಾವೆ? ಇನ್ನೂ ಒಂದ್ ಜೊತೆ ಇದೆ ಮನೇಲಿ ಇದಾವೆ. ಓಕೆ ಅಣ್ಣ. ಈಗ ಮುಡುಕ್ತೆರೆ ಜಾತ್ರೆಗೆ ಬರ್ತೀರಾ? ಅದಾದ್ಮೇಲೆ ಇನ್ಯಾವ ಜಾತ್ರೆ? ಇನ್ಯಾವ ಜಾತ್ರೆ ಹೋಗಲ್ಲ. ಕುರ್ಜಿಗಳಿದಾವೆ, ಉಸ್ಕೂರ್ ಕುರ್ಜಿ ಅಂತ. ಕುರ್ಜಿಗೆ ದೊಡ್ಡ ಎತ್ತು ಬೇಕೇ ಬೇಕು. ಹೌದಾ? ಓಕೆ. ಮನೇಲಿ ಸಾಕ ಎತ್ತುಗಳು? ಓಕೆ. ಒಂದ್ ಜೊತೆ ಇದೆ. ಗೇಯಿಸ್ತೀರಾ ಅಣ್ಣ ಶೋಕಿಗ? ಸರ್ ಇಲ್ಲ, ಸೋಕಿ ಅಂತಾನೆ ಮಡಿಕೊಂಡಿರೋದು. ಶೋಕಿಗೆ ಅಂತಾನೆ ಮಡಿಕೊಂಡಿದ್ದೀರಾ? ವ್ಯಾಪಾರ ಏನ್ ಮಾತಾಡ್ತೀರಾ? ಸರ್ ವ್ಯಾಪಾರ 4.5 ಲಕ್ಷ ಹೇಳ್ತಾ ಇದ್ದೀವಿ. 4.5 ಹೇಳ್ತೀರಾ? ಓಕೆ. ಎಷ್ಟಲ್ಲ ಅಣ್ಣ? ಸರ್ ಈಗ 2ರಿಂದ 4 ಬಂದಿದ್ದಾವೆ. 4 ಬಂದೈತೆ. ನೆಕ್ಸ್ಟ್ ಮುಡುಕ್ತೆರೆ ಜಾತ್ರೆ ಬರ್ತೀರಾ? ಸರ್ ಇಲ್ಲ, ಇದು ನಮ್ ದಂಡೆ ಸುತ್ತೋಗ್ಬಿಟ್ಟಿದ್ದು ಒಂದು ಜಾತ್ರೆ ಮಾಡ್ತೀವಿ. ಬೇರೆ ಎಲ್ಲೂ ಜಾತ್ರೆಗೆ ಹಾಕಲ್ಲ ಸರ್. ಬರೀ ಶೋಕಿಗೋಸ್ಕರ? ಯಾಕಂದ್ರೆ ನಿಮ್ದು ಗ್ರಾಮೀಣ ಪ್ರದೇಶ 16 ಅಂದ್ರೆ. ಹೌದು ಸರ್. ಅಲ್ಲೂ ಕೂಡ ಜಮೀನು ವ್ಯವಸಾಯ ಎಲ್ಲ ಇರ್ತದೆ. ವ್ಯವಸಾಯಕ್ಕೆ ಅಂತಾನೆ ಒಂದ್ ಜೊತೆ ಇರ್ತವೆ, ಸೋಕಿಗೆ ಅಂತಾನೆ ಒಂದ್ ಜೊತೆ ಇರ್ತವೆ. ಓ, ಆತರ. ಸರಿ ಅಣ್ಣ. ಓಕೆ ಓಕೆ, ಥ್ಯಾಂಕ್ ಯು. 16 ಅವ್ರು ಮಾತಾಡಿದ್ರಲ್ಲ, ಅದ್ರ ಒಂದು ಎಡಗೋಲು ಇದು.
ಎಡಗೋಲು ಅಲ್ವ ಇದು? ಎಡಗೋಲು. ಅಲ್ಲಿ ಗೊತ್ತಲ್ಲಿ ಖಾಲಿ ಇತ್ತು, ಆ ಕಡೆ ಕರ್ಕೊಂಡು ಹೋಗಿದ್ರು. ಇವಾಗ ಗೊತ್ತು ಕಟ್ಟಕ್ಕೆ ತಗೊಂಡಿದ್ದಾರೆ. ಬನ್ನಿ, ಇನ್ನೊಂದಷ್ಟು ಕರುಗಳಿದ್ದಾವೆ. ಗೊತ್ತೆಲ್ಲ ಖಾಲಿ ಆಗಿದೆ ಈಗ. ಬಂತು ನೋಡಿ ಇಲ್ಲಿ ನಮ್ಮ ಮುಡ್ಗುಂಡದು ಓರಿ. ಸರ್ ನಮಸ್ತೆ. ಓ ತಮಿಳ್ನಾಡಿಂದ ಕರ್ನಾಟಕಕ್ಕೆ ತಗೊಂಬಂದು ನರಸೀಪುರದಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡ್ಬಿಡ್ತು. ಸಂಕ್ರಾಂತಿ ಹಬ್ಬದ ದಿನ ನಮ್ಮ ನರಸೀಪುರದ ಹುಡುಗರು ಈ ಗೂಳಿನ ಕರ್ಕೊಂಡು ಹೋಗಿದ್ರು ಮೆರ್ಸಕ್ಕೆ ಅಂತ. ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಮೆರೆಸ್ತಾರೆ ಅಂತ. ನರಸೀಪುರ ತುಂಬಾ ಈ ಗೂಳಿದೆ ಮಾತು ಸಂಕ್ರಾಂತಿ ಹಬ್ಬದ ದಿನ. ನಮಸ್ಕಾರ, ನನ್ನ ಹೆಸರು ನಿತಿನ್ ಅಂತ. ನಾವು ಕೊಳ್ಳೇಗಾಲ ಪಕ್ಕ ಮುಡಗುಂಡ ಗ್ರಾಮ, ಚಾಮರಾಜನಗರ ಜಿಲ್ಲೆ. ಹೊಸ ತಳಿಯ ಓರಿನ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಾ. ಇದು ಯಾವ ತಳಿ ಮತ್ತೆ ಎಲ್ಲಿಂದ ತಂದಿದ್ದು? ಸರ್, ಇದು ಕಾಂಗಾಯಂ ತಳಿ. ಇದು ಜಲ್ಲಿಕಟ್ಟಿಗೆ ಯೂಸ್ ಮಾಡ್ತಾರೆ ತಮಿಳ್ನಾಡಲ್ಲಿ. ನಾವು ಅಲ್ಲಿಂದ ಕರ್ನಾಟಕಕ್ಕೆ ತಗೊಬರ್ಬೇಕು, ಇದು ಸ್ವಲ್ಪ ಕಿರು ಪರಿಚಯ ಮಾಡಿಕೊಡ್ಬೇಕು, ಈ ಥರದ್ದು ಒಂದು ತಳಿ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಹೋದ್ಸಲಿ ಗಿರ್ತಳಿ ಎಲ್ಲ ಕಟ್ಟಿದ್ವು, ಬೇರೆ ಬೇರೆ ತಳಿ. ವರ್ಷ ಬೇರೆ ಬೇರೆ ತಳಿ ಕಟ್ತಾ ಇದೀವಿ. ಸೊ ಈ ಸಲ ಇದನ್ನ ನಾವು ಕಾಂಗಾಯಂ ಅನ್ನೋ ತಳಿನ ತಗೊಬರ್ಬೇಕು, ಈ ಕಡೆ ಎಲ್ಲೂ ಇಲ್ಲ, ಜನಗಳಿಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಈ ಸಲ ಕಾಂಗಾಯಂ ಅನ್ನೋ ತಳಿನ ನಾವು ತಗೊಬಂದಿದ್ವಿ. ಎಲ್ಲಿಂದ ತಂದಿದ್ದು ಸರ್? ಸರ್, ಇದು ತಮಿಳ್ನಾಡು ಈಶ್ವರ್ ಅಂತ ಒಬ್ರು ದಳ್ಳಾಳಿ ಇದ್ದಾರೆ. ಅವರು ತಮಿಳ್ನಾಡು ಈಶ್ವರನ್ ಅವರು ನಮಗೆ ಈ ಓರಿನ ಕೊಡ್ಸ್ಕೊಟ್ರು ಸರ್. 1,82,000ಕ್ಕೆ ಕೊಡ್ಸ್ಕೊಟ್ರು. ಎತ್ತಿನ ಗಾಡಿ ರೇಸ್ ಹೋಗ್ಬೇಕು ಅಂತಾನೆ ನಾವು ತಮಿಳ್ನಾಡಿಂದ ಎತ್ತು ತಗೊಬಂದೇನೆ ಸಾಕ್ತಾ ಇದೀವಿ ಸರ್ ಇವಾಗ. ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳೇ ನಮ್ಗೆ ಆನೆ ಬಲ ಇದ್ದಂಗೆ. ಮತ್ತೆ ಯಾರ್ಯಾರು ಅನ್ಕೋತಾರಲ್ಲ ಫ್ರೆಂಡ್ಸ್ ಅಂದ್ರೆ ಬೆನ್ನಿಂದ ಚೂರಿ ಹಾಕ್ಬಿಡ್ತಾರೆ ಸರ್. ಇವತ್ತು ನಂದಲ್ಲ ಎತ್ತು, ಅವ್ರದ್ದು ಎತ್ತು ಅಂತ ಅನ್ಕೊಂಡು ಇವತ್ತು ನಮ್ಮ ಹುಡ್ಗ ಅಲ್ಲಿಂದ ಬಂದು ಅವ್ರ ಮನೆಯಿಂದ ಬಂದು ನೆನ್ನೆ ನೈಟ್ ಎಲ್ಲ ಇಲ್ಲೇ ಮಲ್ಕೊಂಡು ನಮ್ಗೆ ಫುಲ್ ಸಪೋರ್ಟ್ ಕೊಡ್ತಾರೆ. ಮತ್ತೆ ಇವರು ನಮ್ಮ ಚಿಕ್ಕಪ್ಪದಿರೆ ನನಗೆ ಆಸ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಚಿಕ್ಕಪ್ಪನೇ ದೇವ್ರು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರೇ ನಮ್ಗೆ ಈ ತರ ಎಲ್ಲ ಓರಿ ಕಟ್ಟಬೇಕು, ಮತ್ತೆ ಒಂದು ತಳಿ ಅಭಿವೃದ್ಧಿ ಮಾಡ್ಬೇಕು, ಮತ್ತೆ ಬೇರೆ ಬೇರೆ ತಳಿ ಮಾಡ್ಬೇಕು, ಹಿಂಗೆ ಹಾಲನ್ ಕಾಂಪಿಟೇಷನ್ ಐತೆ, ಈ ತರ ಹುಚ್ಚಿಡಿಸಿದವ್ರು ಇವರು 0 ಇಂದ ಇವತ್ತು ಈ ಹಸುಗಳನ್ನ ನಂಬಿ ಇವತ್ತು ನನ್ನ ಪಾಲಿಗೆ ಇವ್ರು ಹೀರೋ ಆಗಿದ್ದಾರೆ ಸರ್. ಬನ್ನಿ, ನಿಮ್ಗೆಲ್ಲ ರಣಧೀರನ್ ತೋರಿಸ್ತೀನಿ. ಯಾವ ಊರು ಅಣ್ಣ? ಯಾವ ಊರು ಎತ್ತುಗಳು ಬ್ರದರ್? ಯಾವ್ರು? ಕಗ್ಲಿಪುರದವು. ಕಗ್ಲಿಪುರ ಮುನೋರ್ದ? ಓಕೆ. ನಮ್ಮ ಅಣ್ಣ ಯಾವ ಊರದು ಎತ್ತುಗಳು? ಪುಟ್ಟನ್ಪುರ ನಗರ. ನಮ್ಮ ಪುಟ್ಟನ್ಪುರದ ರೈತರು ತಮ್ಮ ಎತ್ತುಗಳನ್ನ ಇಲ್ಲಿ ತಗೊಂಡು ಬಂದಿದ್ದಾರೆ. ಅಣ್ಣ ವ್ಯಾಪಾರಕ್ಕ ಓಕೆ. ಏನ್ ಬೆಲೆ ಹೇಳ್ತೀರಾ? 8.5 ಲಕ್ಷ ಹೇಳ್ತೀವಿ. 8.5. ಎಷ್ಟಲ್ವ? ಕಡೆ ಬಿದ್ದಾವಣ. ಕಡೆ ಬಿದ್ದಾವೆ. ಓಕೆ. ಈಗ ನೀವು ಮನೇಲಿ ಗೇಯಿಸ್ತಿದ್ರ ಇಲ್ಲ ಶೋಕಿಗೆ ಹಾಕ್ತಿದ್ರ? ಇಲ್ಲ, ಗೇಯಿಸ್ತಿದೀವಿ. ಗೇಯಿಸ್ತಿದ್ದೀರಾ? ಸೋಕಿನೂ ಮಾಡ್ತೀವಿ. ವರ್ಷದಲ್ಲಿ 3 ತಿಂಗಳ ಸೋಕಿ ಮಾಡ್ತೀವಿ, 9 ತಿಂಗಳ ಗೇಯ್ತೀವಿ. ಓಕೆ. ಯಾವ್ಯಾವ ಜಾತ್ರೆಗಳ ಕಟ್ತೀರಾ? ನಾವು ಸುತ್ತೂರು ಮಾಡ್ತೀವಿ, ಮುಡ್ತೆರೆ ಮಾಡ್ತೀವಿ. ಅದ್ ಬಿಟ್ರೆ ನಮ್ಮ ಚಾಮರಾಜನಗರದ ಒಂದು ಜಾತ್ರೆ ನಡೆಯುತ್ತೆ, ಅಲ್ಲಿ ಮಾಡ್ತೀವಿ. ಚಾಮರಾಜನಗರದಲ್ಲಿ ಯಾವ್ದು? ಚಂದಕೋಡಿ ಅಂದ್ಬಿಟ್ಟು. ಚಂದಕೋಡಿ ಅಲ್ಲೂ ಕೂಡ ಇದು ಮಾಡ್ತೀವಿ. ಅಲ್ಲೂ ಸೆಲೆಕ್ಷನ್ ಬಿಡ್ತೀವಿ. ಎತ್ತುಗಳಿಗೆ ಏನ್ ಬೆಲೆ ಅಣ್ಣ ಹೇಳ್ತಾ? 8.5 ಅಣ್ಣ. 8.5 ಲಕ್ಷ. ಓಕೆ. ನಮ್ಮ ಪುಟ್ಟನ್ಪುರದ ರೈತರು ಈ ಎತ್ತುಗಳಿಗೆ 8.5 ಲಕ್ಷ ಬೆಲೆ ಕಟ್ಟಿದ್ದಾರೆ. ಕೂತ್ಕೊಂಡು ಮಾತಾಡ್ಬೋದಣ್ಣ? ಅಣ್ಣ ಕೂತ್ಕೊಂಡು ಮಾತಾಡ್ಬೋದು. ಇವರ ನಂಬರ್ ಬೇಕಾದ್ರೆ ಹೇಳ್ತಾರೆ ಅಣ್ಣ. ನಂಬರ್ 9886029734. ಓಕೆ. ನಿಮ್ಮ ಹೆಸರು ಅಣ್ಣ? ನಾಗೇಶ್ ಅಂದ್ಬಿಟ್ಟು. ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಪುಟ್ಟನ್ಪುರ. ನಾಗೇಶ್ ಅವರು. ನಿಮ್ಗೇನಾದ್ರು ಎತ್ತುಗಳು ಬೇಕು ಅಂದರೆ ಬಂದು ಅವ್ರ ನಂಬರ್ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೂ ಕೂಡ ಒಂದಷ್ಟು ಕರುಗಳನ್ನ ಕಟ್ಟಿದ್ದಾರೆ. ಅಣ್ಣ ಯಾವ್ದು? ಗಂಜಾಮ್. ಓಕೆ. ಗಂಜಾಮ್ ಕರುಗಳು ಅಲ್ವಣ್ಣ? 2 ಜೊತೆ ಕರುಗಳು ಕಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಕೊಬಿಡಿ, ಎತ್ತುಗಳಲ್ಲಿ ಜೊತೆ ಲೆಕ್ಕ ಹೇಳೋದು, ಯಾವತ್ತೂ ಒಂಟಿ ಹೇಳಲ್ಲ ಬೆಲೆನ. ಯಾಕಂದರೆ ಇವನ್ನ ಎರಡನ್ನೂ ಕೂಡ ಸಮ ಮಾಡಿ ಜೊತೆ ಕಟ್ಟೋದು. ಅದರಿಂದ ಒಂದು ತಗೊಂಡು ಒಂದನ್ನು ಕೊಡೋದು, ಈ ಥರ ಯಾವತ್ತೂ ವ್ಯಾಪಾರ ಮಾಡೋಕ್ಕೋಗಲ್ಲ. ಆದಷ್ಟು ಜೊತೆ ಮೇಲೇ ವ್ಯಾಪಾರ ಮಾಡೋದು. ಸಾಕಷ್ಟು ಎತ್ತುಗಳನ್ನು ನೀವು ಇಲ್ಲಿ ಕಾಣ್ಬೋದು. ರೈತ ಮಹಿಳೆಯರು ಕೂಡ ಇಲ್ಲಿ
ಇದ್ದಾರೆ. ಸಾಕಷ್ಟು ಹುಡುಗರು ಜಾತ್ರೆ ನೋಡಕ್ ಬಂದಿದ್ದಾರೆ. ಹೇಗಿದೆ ಜಾತ್ರೆ? ಅಣ್ಣ ಚೆನ್ನಾಗೈತೆ. ಎಕ್ಸ್ಪೆಷಲಿ ಎತ್ಕಲ್ ಕಟ್ತಿರಲ್ಲ ಅದ್ ನೋಡಕ್ ಸಲುವಾಗಿ ಬರ್ಬೇಕು. ಯಾರ್ಯಾರು ಬಂದಿದ್ದೀರಾ? ನಾನು ನಮ್ಮ ಹುಡುಗರು ಅಲ್ಲೊಂದು ಇದ್ದಾರೆ. ನಾಚಕಬಡಿ ಬನ್ನಿ ಆಯ್ತು. ಅವ್ರೆ. ಯಾವ್ರು? ಅಣ್ಣ ಗೌಡಳ್ಳಿ. ಜಾತ್ರೆ ಎಲ್ಲ ಮುಗಿಸಿದ್ರ ನೋಡಿ? ಇವಾಗ ಬಂದು ಫಸ್ಟ್ ಬಂದ ತಕ್ಷಣ ಇಲ್ಲಿಗೆ ಬಂದಿದ್ದೀವಿ, ಹೋಗ್ಬೇಕು. ಎತ್ತುಗಳ ಮೇಲೆ ನೀವು ಅದಕ್ಕೆ ಬಂದಿರೋದು ನೋಡಕ್ ಅಂತ. ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಹಳ್ಳಿ ಕಾರ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವು ನೋಡ್ಬೋದು. ಬರೀ ಕ್ರೇಜ್ ಅಲ್ಲ, ಕ್ರೇಜ್ ಕಾ ಬಾಪ್ ಅಂತ ಅನ್ಬೋದು. ಕ್ರೇಜ್ಗೆ ಅಪ್ಪನ ಅಪ್ಪ ಇವತ್ತು ನಮ್ಮ ಹಳ್ಳಿ ಕಾರು. ಈ ಒಂದು ಹಳ್ಳಿ ಕಾರ್ ತಳಿಗಳ ಮುಂದೆ ಯಾವುದೇ ಸೆಲೆಬ್ರಿಟೀಸ್ಗಳು ನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ. ನಾವು ಬನ್ನೂರವರು. ಸರಿ ಸುಮಾರು ಹೆಚ್ಚು ಕಮ್ಮಿ ಒಂದು 8-10 ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿ ಎಲ್ಲ ವ್ಯವಸ್ಥೆನೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಊಟದ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇವತ್ತು ರೈತರ ಪರವಾಗಿ ಹೆಚ್ಚು ಕಮ್ಮಿ ಒಂದು 3-4 ಜೊತೆ ನಾನು ಕಟ್ಟೋದೆಲ್ಲ ಕಡೆ ಓರಿಗಳೇ. ಯಾಕೆಂತಂದ್ರೆ ಕಳೆದ ವಿಡಿಯೋದಲ್ಲೂ ಹೇಳಿದ್ದೀನಿ, ಚಿಕ್ಕ ವಯಸ್ಸಿಂದ ಆನೆಗಳು ಸಾಕ್ಬೇಕು ಅನ್ನೋ ಆಸೆ ಇತ್ತು. ಇವತ್ತು ಇದ್ರ ಮೂಲಕ ನಾನು ಅದನ್ನ ನೆರವೇರಿಸ್ಕೊತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುತ್ತೂರು ಜಾತ್ರೆ ಅಂದ್ರೆ ಇದಕ್ಕೆ ಇತಿಹಾಸ ಪ್ರಸಿದ್ಧವಾದಂತ ಒಂದು ಜಾತ್ರೆ. ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ರೈತರಿಗೆ ದಯವಿಟ್ಟು, ಯಾಕೆ ಅಂತಂದ್ರೆ ಒಂದು ಪ್ರೋತ್ಸಾಹ ಧನವಾಗಿ 10,000 ಬಹುಮಾನವಾಗಿ ಕೊಡ್ತಿದ್ದಾರೆ. ದಯವಿಟ್ಟು ಇದನ್ನ ಜಾಸ್ತಿ ಮಾಡಿ. ಯಾಕೆ ಅಂತಂದ್ರೆ ಇವತ್ತು ಹಳ್ಳಿ ಕಾರ್ ಸಾಕ್ತಾ ಇರತಕ್ಕಂತ ರೈತರು ಯಥೇಚ್ಛವಾಗಿ ಈ ಕಡೆ ಒಲವು ತೋರಿಸ್ತಿದ್ದಾರೆ. ಪ್ರೈಸು ಬಹುಮಾನವನ್ನ ಇನ್ನೂ ಹೆಚ್ಚಿಗೆ ಕೊಟ್ಟಿದ್ದೆ, ಅದಲ್ಲಿ ಇನ್ನೂ ಹೆಚ್ಚಿನ ರೈತರು ಈ ಕಡೆ ಒಲವನ್ನ ತೋರಿಸ್ತಾರೆ. ಆಮೇಲೆ ಇವತ್ತು ಒಂದು ಜಾತ್ರೆಯ ಒಂದು ಕಮಿಟಿ ನಡೀತು. 1,000 ಹೆಚ್ಚು ಕಮ್ಮಿ ಒಂದು 30-40 ಗಾಡಿಗಳು ಬರೀ ಆರನ್ ಮಾಡ್ಕೊಂಡೇ ಬರುವಂತ ಜಾಸ್ತಿ ಆಯ್ತು. ರೈತನಿಗೆ ಇವತ್ತು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಈ ಓರಿಗಳನ್ನ ಸಾಕಿರ್ತಾನೆ. ರೈತನು ಸಹ ದೊಡ್ಡ ದೊಡ್ಡ ಕಾರ್ಗಳನ್ನ ಇಟ್ಟಿದ್ರು ಸಹ, ನಾನು ಸಹ ಕಾರ್ ಇಟ್ಟಿದ್ರು ಒಂದ್ ಸೈಡಲ್ಲಿ ನಿಲ್ಸ್ಬಿಟ್ಟು ಬರ್ತೀನಿ. ಆ ವ್ಯವಸ್ಥೆನ ದಯವಿಟ್ಟು ಮಾಡಿ. ಯಾಕೆ ಅಂದ್ರೆ ರೈತರು ಏನು ಹೆಚ್ಚು ಕಮ್ಮಿ 4-5 ಅವರ್ ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಇವತ್ತು ಕಮಿಟಿಯನ್ನ ನೆರವೇರಿಸ್ದಂಗಾಯ್ತು. ದಯವಿಟ್ಟು ಈ ಕಡೆ ಒಲವನ್ನ ತೋರಿಸಿ ಯಾವ್ದಾದ್ರು ಒಂದು ಕಮಿಟಿನ ಮಾಡುವಾಗ ಸೂಕ್ತವಾದ ಏನೇನ್ ಬೇಕು ಅದನ್ನ ಸವಲತ್ತುಗಳನ್ನ ಒದಗಿಸಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ದು ಒಂದು ಮೈಕು ಬ್ಯಾಟ್ರಿ ಖಾಲಿಯಾಗಿ ಆಫ್ ಆಗಿದೆ. ಅದರಿಂದ ಒಂದೇ ಮೈಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ರೈತರನ್ನು ಕೂಡ ಒಂದಷ್ಟು ಮಾಹಿತಿ ಕೇಳ್ತೀನಿ, ಅವ್ರು ಹೇಳ್ತಾರೆ ಇವಾಗ. ಸರ್ ಶಂಕರ್ ಅಂತ, ಮೈಸೂರು ಸರ್. ಸರ್ 6 ಜೋಡಿ ಬಂದಿದ್ದು ನಮ್ದೇನೆ. 3 ಜೋಡಿ ಮಾರಿದ್ದೀನಿ, 3 ಜೋಡಿ ಐತೆ. ವ್ಯಾಪಾರ ಕೊಡೋದು ತರೋದು ಮಾಡ್ತೀವಿ ಸರ್. ವ್ಯವಸಾಯ ನಮ್ದು ಮೂಲ. 6 ಜೋಡಿ ತಂದಿದ್ದು, 3 ಜೋಡಿ ಮಾರಿದ್ವಿ, 3 ಜೋಡಿ ಐತೆ. ಒಂದ್ ಜೊತೆ ಅಲ್ಲಾಗಿರ್ಲಿಲ್ಲ, ಒಂದ್ ಜೊತೆ 4 ಅಲ್ಲು ಅಲ್ಲಾಗಿದ್ದು ಹೋದವು, 4 ಅಲ್ಲು, ಒಂದ್ ಜೊತೆ 6 ಅಲ್ಲು 3 ಜೋಡಿ ಮಾಡ್ದವು. ಈಗ ಕಡೆವು 6 ಅಲ್ಲು ಜೋಡಿ ಇವು, 12 ಜೋಡಿ ಕಡೆಯಲ್ಲಿ ನಗವೆ. ನಂಜನಗೂಡ ಹತ್ರ ಬೇಗೂರ್ಗೆ ಒಂದ್ ಜೊತೆ ಕೊಟ್ಟು, ನಂಜನಗೂಡ್ಗೆ ಒಂದು ಜೋಡಿ ಕೊಟ್ಟು, ಒಂದ್ ಜೋಡಿ ಇಲ್ಲಿ ನಗರ ತಾಲೂಕು ಕೀಳಿಪುರ ಅಂತ ಕೊಟ್ಟು, ಮಲ್ಲೂರು ಅಂದ್ಬಿಟ್ಟು. ಸರ್ ಜಾತ್ರೆ ಏನಿದೆ ಸರ್, ವ್ಯಾಪಾರ ಏನಿಲ್ಲ ಸರ್. ಒಟ್ಟಲ್ಲಿ ಜಾತ್ರೆ ಏನು ಚೆನ್ನಾಗಿ ನಡೀತಾ ಇದೆ. ಭಗವಂತನ ಇದರಿಂದ ಜನಕ್ಕೆ ಅನ್ನ ಹಾಕ್ತಾವ್ರಲ್ಲ, ಅದಕ್ಕೆ ನಾವು ಋಣ ತೀರ್ಸಕ್ಕಾಗಲ್ಲ ಅಂತ ಸೇವೆ ನಡೀತಾ ಇದೆ ಪರಮಾತ್ಮಂದು. ಬಹಳ ದನನು ಚೆನ್ನಾಗಿ ಸೇರಿದೆ ಸರ್, ಒಳ್ಳೊಳ್ಳೆ ದನ ಸೇರಿದೆ. ನಾವು ಒಂದು ಮಗ, ನಮ್ಮ ಫ್ರೆಂಡ್ಗಳು ಎಲ್ಲ ಇದ್ದೀವಿ ಸರ್. ಬಾರ್ ನಿಂತ್ಕೊಬ್ರ ಈ ಕಡೆ ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದವ್ರ ಸರ್. ಏಯ್ ಎದ್ದು ನಿಂತ್ಕೊಳ್ರೆ. ನಮ್ಮ ಶಂಕರಣ್ಣ ಅವರು ತಮ್ಮ ಕುಟುಂಬ ಸಮೇತರಾಗಿ ಸುತ್ತೂರು ಜಾತ್ರೆ ನೋಡೋಕೆ ಬಂದಿದ್ದಾರೆ. ಅವರದು ಒಂದು 6 ಜೊತೆ ಎತ್ತುಗಳನ್ನ ಕಟ್ಟಿದ್ರು. ಅದರಲ್ಲಿ 3 ಜೊತೆ ಎತ್ತುಗಳನ್ನ ವ್ಯಾಪಾರ ಮಾಡಿದ್ದಾರೆ. ಇನ್ನೂ ಕೂಡ 3 ಜೊತೆ ಎತ್ತುಗಳಿದ್ದಾವೆ. ಈ ಥರ ನಮ್ಮ ರೈತರು ಜಾತ್ರೆಗಳಿಗೆ ಬಂದರೆ ಒಂದು ಸಂತೋಷ, ಸಡಗರ, ಸಂಭ್ರಮ ಇರುತ್ತೆ. ಹಾಗೆ ಇದು ಮುಖ್ಯವಾಗಿ ರೈತರ ಜಾತ್ರೆ. ಯಾಕೆಂದರೆ ಸಾಕಷ್ಟು ಹಳ್ಳಿಗಳಿಂದ, ಸಾಕಷ್ಟು ಜಿಲ್ಲೆಗಳಿಂದ ಈ ಜಾತ್ರೆ ನೋಡೋಕ್ಕೆ ಜನ ಬರ್ತಾರೆ. ಮುಖ್ಯವಾಗಿ ಇಲ್ಲಿ ರೈತರು ಬರ್ತಾರೆ. ರೈತರಿಗೆ ಬೇಕಾದಂತಹ ಎತ್ತುಗಳಾಗಲಿ, ಕೃಷಿ ಉಪಕರಣ ಆಗಲಿ, ಕೃಷಿಗೆ ಮುಂದಿನ ಆಧುನೀಕರಣ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಅದರಿಂದ ನೀವೇನಾದರೂ ರೈತರ ಬಗ್ಗೆ ಒಲವಿದ್ದರೆ ಈ ಥರ ಜಾತ್ರೆಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಇವತ್ತಿನ
ರೈತರ ದನಗಳ ಜಾತ್ರೆನ ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ದಾಸೋಹ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಇದು ಹಳ್ಳಿಕಾರ್ ಜಾತ್ರೆ ನಡೆಯುತ್ತಿರುವಂಥ ಸ್ಥಳ. ಪ್ರತಿ ವರ್ಷ ಇದೇ ಸ್ಥಳದಲ್ಲಿ ಹಳ್ಳಿಕಾರ್ ಎತ್ತುಗಳ ಪ್ರದರ್ಶನ, ವ್ಯಾಪಾರ ಹಾಗೆ ಜಾತ್ರೆ ನಡೆಯುತ್ತೆ. ಸಾಕಷ್ಟು ಊರುಗಳಿಂದ ಇಲ್ಲಿಗೆ ಹಳ್ಳಿಕಾರ್ ಎತ್ತುಗಳನ್ನ ತಗೊಂಡು ಬರ್ತಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಇಲ್ಲಿ ಸುತ್ತೂರು ಮಠದ ದೇವಸ್ಥಾನನ ನೀವು ನೋಡ್ಬೋದು. ಒಳಗಡೆ ತುಂಬಾ ರಶ್ ಇದೆ, ಒಳಗಡೆ ಹೋಗೋಕ್ಕಾಗಲ್ಲ. ಹಾಗೆ ನಿನ್ನೆ ನಡೆದಂತ ತೇರು ಇಲ್ಲಿದೆ. ಇಲ್ಲಿ ಯಾರು ಕೂಡ ಓಡಾಡಬಾರ್ದು, ಹಾಗೆ ಬ್ಯಾರಿಕೇಡ್ಗಳನ್ನ ಹಾಕಿ ನಿಲ್ಲಿಸಿದ್ದಾರೆ. ಮತ್ತೆ ಅದೇ ರಶ್ಶು. ನಾವು ದಾಸೋಹ ಭವನ್ ಕಡೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ. ಒಂದೊಂದು ಹೆಜ್ಜೆ ಹೋಗ್ಬೇಕಾದ್ರೂ ಟ್ರಾಫಿಕ್ ನ ಕ್ಲಿಯರ್ ಮಾಡಿ ಹೋದಷ್ಟು ಟೈಮ್ ಆಗ್ತಾ ಇದೆ. ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ದಾಸೋಹ ಭವನ, ಮಹಾ ದಾಸೋಹ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಲಕ್ಷಾಂತರ ಜನ ಇಲ್ಲಿ ಪ್ರಸಾದನ ಸೇವಿಸ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮೂರೂ ಸಂದರ್ಭದಲ್ಲೂ ಕೂಡ, ಮೂರು ಟೈಮಲ್ಲೂ ಕೂಡ ಇಲ್ಲಿ ದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ. 24x7 ಅಂತಾನೆ ಹೇಳ್ಬೋದು. ಈ 6 ದಿನಗಳ ಜಾತ್ರೆಯಲ್ಲಿ ಸಾಕಷ್ಟು ಜನ ಕರ್ನಾಟಕದ ನಾನಾ ಭಾಗಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಬನ್ನಿ, ದಾಸೋಹ ಭವನದ ಒಳಗಡೆ ಪ್ರಿಪರೇಷನ್ ಎಲ್ಲ ಯಾವ ತರ ಇದೆ, ಯಾವ ರೀತಿ ದಾಸೋಹ ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿನ ಅಡುಗೆ ವ್ಯವಸ್ಥೆ ಹೇಗೆಲ್ಲ ಇದೆ, ಎಲ್ಲವನ್ನ ನಾವು ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಗೇಟ್ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಹೋಗಕ್ಕೆ. ಆ ಕಡೆಯಿಂದ ಹೋಗ್ಬೋದು. ಸರ್ತಿ ಸಾಲು ಖಾಲಿ ಇದ್ರೂ ಕೂಡ ಇಲ್ಲಿ ಯಾರನ್ನು ಒಳಗಡೆ ಬಿಡ್ತಾ ಇಲ್ಲ. ಆ ಕಡೆಯಿಂದ ಬರಬೇಕು. ಜನ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ಹಾಗೆ ಕಪಿಲ ಆರತಿ ಗೃಹ ಅಂದ್ರೆ ನಿಮ್ಗೆ ಜಾತ್ರೆಗೆ ಬಂದ್ರೆ ಉಳಿಯಕ್ಕೆ ಅಂತ ವ್ಯವಸ್ಥೆ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಕಪಿಲ ಆರತಿ ಗೃಹನ ನಿರ್ಮಿಸಿದ್ದಾರೆ. ಒಳಗಡೆ ಪುಟ್ಟದಾಗಿ ನಿಮ್ಗೆ ಮಲಗಕ್ಕೆ ಸ್ಥಳಾವಕಾಶ ಮಾಡಿದ್ದಾರೆ. ಎಲ್ಲೂ ಕೂಡ ಆರಾಮಾಗಿ ಅಲ್ಲಿ ಇದ್ದು ಹೋಗ್ಬೋದು. ಮಹಾದಾಸೋಹದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಪುರುಷರ ವಿಭಾಗ ಇದು. ಒಳಗಡೆ ಆರಾಮಾಗಿ ಫ್ರೀ ಮಾಡಿದ್ದಾರೆ, ಬಫೆ ಸಿಸ್ಟಮ್ ಅದರಿಂದ. ಏನಪ್ಪಾ ಅಂದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ರಶ್ ಇದ್ದಾರೆ, ಅಲ್ಲಿ ಹೋಗ್ಬೇಕು ಅಷ್ಟೇ. ನಾನು ಅವಾಗ್ಲೇ ಏನಾದ್ರು ಬಂದು ನಿಂತಿದ್ರೆ ಫ್ರಂಟ್ ಅಲ್ಲಿ ಇರ್ತಿದೆ. ಆದ್ರೆ ಇವಾಗ ಹುಡುಗರೆಲ್ಲ ಮುಂದೆ ಹೊರಟೋಗಿದ್ದಾರೆ, ನಾನೊಬ್ಬ ಹಿಂದೆ ಸೇರ್ಕೊಂಡಿದ್ದೀನಿ. ಸಾಕಷ್ಟು ಜನ ದಾಸೋಹಕ್ಕೆ ಬರ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಎಲ್ಲರಿಗೂ ಕೂಡ ಪ್ರವೇಶವನ್ನ ಬಫೆ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ ಊಟಕ್ಕೆ ಬರೋರು ಬರ್ತಾ ಇರ್ತಾರೆ. ಆ ಕಡೆ ಭಾಗದಲ್ಲಿ ಹೊರಗಡೆ ಊಟ ಮುಗಿಸಿ ಹೊರಗಡೆ ಹೋಗೋರು ಹೋಗ್ತಾ ಇರ್ತಾರೆ. ಈ ಭಾಗದಲ್ಲಿ ಇಲ್ಲಿಂದ ಎಂಟ್ರೆನ್ಸ್. ಸುತ್ತೂರು ಜಾತ್ರಾ ಮಹೋತ್ಸವ 15ನೇ ತಾರೀಕಿಂದ 20ನೇ ತಾರೀಕು ತನಕ ನಡೆಯುತ್ತೆ. ಇದು 2026ನೇ ವರ್ಷದ ಸುತ್ತೂರು ಜಾತ್ರಾ ಮಹೋತ್ಸವ. ಸುಮಾರು 6 ದಿನಗಳ ಕಾಲ ನಡೆಯುವಂತ ಜಾತ್ರಾ ಮಹೋತ್ಸವದಲ್ಲಿ ನಾನಿವಾಗ ದಾಸೋಹ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಒಳಗಡೆ ಹೋಗೋಣ ಬನ್ನಿ. ಎಷ್ಟು ಜನ ಇದ್ದಾರೆ ಮತ್ತೆ ಹೇಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕಳೆದ ವರ್ಷ ಕೂಡ ನಾನು ಸುತ್ತೂರು ಜಾತ್ರಾ ವಿಡಿಯೋನ ಮಾಡಿದ್ದೆ. ಈ ವರ್ಷವೂ ಕೂಡ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಬಂದಿದ್ದಾರೆ. ನೋಡೋಣ ಹೇಗಿದೆ ವ್ಯವಸ್ಥೆ ಎಲ್ಲ. ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ. ನಾವಿವಾಗ ದಾಸೋಹ ಭವನದ ಒಳಗಡೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ರಶ್ ಐತೆ. ಸಾಕಷ್ಟು ಜನ ಸೇರಿದ್ದಾರೆ ದಾಸೋಹದಲ್ಲಿ. ನೋಡೋಣ ಏನಾಗುತ್ತೆ ಇಲ್ಲಿ. ಯಾವ ಊರಿಂದ ಬಂದಿದ್ದಾರೆ ಕೇಳ್ತೀನಿ. ಅಣ್ಣ ಯಾವ್ರವ್ರು? ನಗರ್ಲೆ. ಹೆಂಗೈತೆ ಜಾತ್ರೆ? ಸಿಕ್ಕಾಪಟ್ಟೆ ಜನ ಆಗೋಯ್ತು. ಹಾ, ಫುಲ್ ಕ್ರೌಡ್. ಯಾರ್ಯಾರು ಬಂದಿದ್ದೀರಾ? ನಾನು ನಮ್ಮ ಮಿಸ್ಸಸ್. ಮೇಡಮ್ ಹೇಗಿದೆ ಜಾತ್ರೆ? ಎಲ್ಲ ಜನ, ಸಾಕಷ್ಟು ಜನ ಬರ್ತಾ ಇದಾರೆ. ರಶ್ ಆಗ್ತಾ ಇದೆ. ಮಾತಾಡಕ್ಕೆ ಆಗಲ್ಲ ಅಂತ ಹೇಳ್ತಾವ್ರೆ ಅವರು. ಸುಸ್ತಾಗ್ಬಿಟ್ಟೈತೆ. ಎಷ್ಟೊತ್ತಾಯ್ತು ಅಣ್ಣ ಕ್ಯೂ ಅಲ್ಲಿ ನಿಂತ್ಕೊಂಡು? ಒಂದು ಹಾಫ್ ಅನ್ ಅವರ್ ಆಯ್ತು. ಅರ್ಧ ಗಂಟೆ ಆಗೈತೆ ಕ್ಯೂ ಅಲ್ಲಿ ನಿಂತ್ಕೊಂಡು. ನೋಡಿ ಜನ ಎಲ್ಲ ಎಷ್ಟು ಜನ ನಿಂತಿದ್ದಾರೆ ಹಿಂದ್ಗಡೆ ಎಲ್ಲ.
ಇವಾಗ ಸ್ವಲ್ಪ ಫ್ರೀ ಆಗುತ್ತೆ ಇಲ್ಲಿಂದ ಮುಂದೆ ಹೋದಾಗ. ಅಲ್ಲಿ ಮುಂದ್ಗಡೆ ಎಲ್ಲರಿಗೂ ಹೋಗ್ತಾ ಹೋಗ್ತಾ ತಟ್ಟೆ ಕೊಡ್ತಾರೆ, ಅಲ್ಲಿ ಈಸ್ಕೊಂಡು ಈ ತರ ಪ್ಲೇಸ್ಗಳನ್ನೆಲ್ಲ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಅಂತ, ಊಟ ಮಾಡೋಕ್ಕೆ. ಅಲ್ಲಿ ಕೂತು ಊಟ ಮಾಡಬೇಕು. ನಾನು ಕೂಡ ಇವ್ರ ಜೊತೆನೆ ಕ್ಯೂ ಅಲ್ಲಿ ಸರ್ತಿ ಸಾಲಲ್ಲಿ ಬಂದೆ. ಸುಮಾರು ಟೈಮ್ ಹಿಡೀತು ನನಗೂ ಕೂಡ. ನಮ್ಮ ಬ್ರದರ್ ಜೊತೆ ಬಂದೆ, ಮಧ್ಯೆ ಅವನು ತಪ್ಪಿಸ್ಕೊಂಡ. ದಾಸೋಹ ಭವನದಲ್ಲಿ ಇವತ್ತು ಏನೇನು ವಿಶೇಷ ಇದೆ ಕೇಳೋಣ. ಮತ್ತೆ ಇಲ್ಲಿ ಪ್ರತಿದಿನ ಕೂಡ ಒಂದೊಂದು ವಿಶೇಷವಾದಂತಹ ತಿಂಡಿ ತಿನಿಸನ್ನ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಸ್ವೀಟ್ ಕೂಡ ಹಾಗೆ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಬೂಂದಿ, ಲಾಡು, ಜಿಲೇಬಿ, ಈ ತರ ವೆರೈಟಿ ಸಿಹಿ ತಿನಿಸ ಇಲ್ಲಿ ಮಾಡ್ತಾ ಇರ್ತಾರೆ. ಆಯ್ತಪ್ಪ ಜಾತ್ರೆ ಚೆನ್ನಾಗೈತೆ. ಊಟ ಎಲ್ಲ ಆಯ್ತಾ? ಹುಳಿ ಪಾಯಸ ಮಿಸ್ ಆಯ್ತು ನಿಮ್ಗೂ? ಸಿಕ್ತಾ ಹುಳಿ ಪಾಯಸ? ಇಷ್ಟು ಲೇಟಾಗಿ ಬಂದ್ರು? ಓಕೆ, ಯಾವತ್ ಬಂದ್ರಿ ಜಾತ್ರೆಗೆ? ಸಾಕಷ್ಟು ಹುಡುಗರು ಬಂದಿದ್ದಾರೆ, ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಜಾತ್ರೆಗೆ ಬನ್ನಿ ಎಲ್ರೂ, ಊಟ ಮಾಡಿ ಜಾತ್ರೆನ ಎಂಜಾಯ್ ಮಾಡಿ ಅಂತ ಹೇಳ್ತಾವ್ರೆ. ಇವಾಗ ನಮ್ಮ ನಡೆ ದಾಸೋಹದ ಕಡೆ ಹೋಗೋಣ ಮನೆ. ಸಾಕಷ್ಟು ಊರಿಂದ ಸಾಕಷ್ಟು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥವ್ರು ಎಲ್ಲರೂ ಕೂಡ ಇಲ್ಲಿ ಅನ್ನದಾಸೋಹದಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಕೂಡ ಈ ದಾಸೋಹದಲ್ಲಿ ತಮ್ಮ ಸೇವೆ ಸಲ್ಲಿಸೋಕ್ಕೆ ಇಲ್ಲಿ ಬಂದಿದ್ದಾರೆ. ಡೈರೆಕ್ಟ್ ಆಗಿ ನಾವು ಅಡುಗೆ ಮನೆಗೆ ಹೊರಟೋಗೋಣ, ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ. ಇದೇ ನೋಡಿ, ಇಲ್ಲಿ ನೆರೆದಿರುವಂಥ ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡುವಂತಹ ಸ್ಥಳ. ಅಕ್ಕಪಕ್ಕದ ಊರಿನ ಅಡುಗೆ ಭಟ್ರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಇಲ್ಲಿ ಅಡುಗೆ ಮಾಡ್ತಾರೆ. ಪ್ರತಿದಿನ ಬೇಯ್ತಾ ಇರುತ್ತೆ. ಸಿಮೆಣೆ ಎರಚಿದ್ರು ನೋಡಿ ಸ್ವಲ್ಪ. ಅಣ್ಣ ಯಾವ್ರವರು? ಹೋದ್ಸತಿನೂ ಬಂದಿರಿ ಅನ್ಸುತ್ತೆ. ನಾನೇ ಭೇಟಿ ಮಾಡಿದ್ದೀನಿ ನಿಮ್ನ. ಎಲ್ಲ ಸ್ವಲ್ಪ ಬ್ಯುಸಿ ಅವ್ರೆ. ನಿಮ್ಮ ಹೆಸರು? ಕುಮಾರ್ ಅಂತ. ಎಷ್ಟು ಜನ ಬಂದಿದ್ದೀರಾ? ನಾವು ಟೋಟಲ್ 150 ಸೀಟ್ ಬಂದಿದ್ದೀವಿ. 150 ಜನ. ನಾವು ಬಂದು ನಿಮಗೆ 13ನೇ ತಾರೀಕೆ ಬಂದಿರೋದು. ಒಂದು ವಾರ ಕಂಟಿನ್ಯೂ. ನಮ್ದೆಲ್ಲ ಪೂರ್ತಿ ನಮ್ದೇ ಅಲ್ಲ, ಎಲ್ಲ ನಮ್ದೆ. ನಮ್ಮ ತಂದೆ ಹೆಸರು ಶಿವಮಲ್ಲಪ್ಪ. ಅವರು 28 ವರ್ಷದಿಂದ ಅವರೇ ಮಾಡ್ತಾ ಇರೋದು. ಅವ್ರ ಮಗ ನಾನು, ನಾವೇ ನೋಡ್ಕೊತಾ ಇರೋದು. ಮೊದಲನೇ ದಿನ ಮಾಮೂಲಿ ನಿಮಗೆ ಮೊದಲನೇ ದಿನ ಅಂತಿರಲಿಲ್ಲ. ಮೊದಲನೇ ದಿನ ಕೊನೆ ಗಂಟು ಒಂದು ಅಂದರೆ ತಿಂಡಿಲೇ ವೆರೈಟಿ ಚೇಂಜು. ಒಂದಿನ ಬಿಸಿಬೇಳೆ ಬಾತು, ಒಂದಿನ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಕೇಸರಿ ಬಾತು, ಉಪ್ಪಿಟ್ಟು, ಈ ಥರ ಒಂದೊಂದು ದಿನ ವೆರೈಟಿ ಚೇಂಜು. ನಿಮಗೆ ಹೇಳೋಕ್ಕಾಗಲ್ಲ, ಒಂದೊಂದು ದಿನ ಒಂದೊಂದು ಥರ ಇರ್ತದೆ. ಒಟ್ಟಲ್ಲಿ ಒಂದು 1000 ಕ್ವಿಂಟಲ್ ಗಂಟೆ ಆಗ್ಬೋದು. ಒಟ್ಟಿನಲ್ಲಿ 1000 ಕ್ವಿಂಟಲ್ ಆಗುತ್ತೆ. ಹಾಂ, ಜಾತ್ರೆ ಸೂಪರ್. ನಮಗೇನು ಹೊಸ್ತಲ್ಲ, ಮಾತ್ರ ಜನ ನೋಡಿದ್ರೆ ಖುಷಿ, ನಮಗೂ ಖುಷಿ, ಮಾಡೋಕೆ ಖುಷಿ. ನನಗೆ ನಾವು ಜಾತ್ರೆ ಹೋಗೋದಿಲ್ಲ ಬಿಡಿ. ಬೆಳೆ ಬಾಬಾ 13ಕ್ಕೆ ಬಂದ್ರೆ 20ಕ್ಕೆ ನಾವು ಹೊರಗಡೆ ಈಚೆ ಬರೋದು. ಇಲ್ಲಾಂದ್ರೆ ಯಾವತ್ತೂ ಹೋಗಲ್ಲ. ನಿರಂತರ ಹಗಲು ರಾತ್ರಿ ನಿದ್ದೆನೇ ಇಲ್ಲ ಯಾರಿಗೂ. ಮಾಡ್ತಾನೆ ಇರೋದೇ, ಬಡಿಸ್ತಾ ಇರೋದು. 24x7 ಒಟ್ಟೆಲ್ಲ ಹೇಳ್ಕೊಬೇಕು ಅಂದ್ರೆ ಹಾಗೆ ಆಗುತ್ತೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇಡ್ತಾವ್ರಲ್ಲ, ಅಲ್ಲಿ ನೋಡಿದ್ರಲ್ಲ ಒಳಗಡೆ ಕರಗ್ತೈತಲ್ಲ, ಅದೆಲ್ಲ ಬೆಲ್ಲ, ತೀರ್ಥ ಬೆಲ್ಲ. ಒಳಗಡೆ ಬೆಲ್ಲ ಇಟ್ಟ. ಎಷ್ಟು ಬೆಲ್ಲ ಇಟ್ಟಿದ್ರಿ? 25 ಬೆಲ್ಲ. ಏನಕ್ಕೆ? ಪಾಯಸಕ್ಕ? ಎಷ್ಟು ಕೊಪ್ಪರಕ್ಕೆ ಪಾಯಸ? ಒಂದು ಕೊಪ್ಪರಕ್ಕೆ 25. ಹಾಂ, ಇವಾಗ ಮಾಡ್ತಾರೆ ಸಾಯಂಕಾಲಕ್ಕೆ 2 ಕೊಪ್ಪರಕ್ಕೆ ಪಾಯಸ ಮಾಡ್ತಾ ಇದ್ದೀರಾ? 3 ಕೊಪ್ಪರಕ್ಕೆ ಹುಳಿ. 3 ಕೊಪ್ಪರಕ್ಕೆ ಹುಳಿ, ತರಕಾರಿ ಹುಳಿ. ಈಗ ಸಂಜೆ ಏನೇನು ಊಟ ಮಾಡ್ತೀರಾ? ಸಂಜೆ ಮಾಮೂಲಿ ಪಾಯಸ, ಬೂಂದಿ, ಹುಳಿ, ಅನ್ನ, ಸಾಂಬಾರು, ಮೊಸರು. ಎಷ್ಟೆಷ್ಟು ಕೊಪ್ಪರಕ್ಕೆ? ಇದು ಪಾಯಸ 3, ಹುಳಿ 1 4, ಅನ್ನ 1 8, ಪಾಯಸ ಇದು ಸಾಂಬಾರು 1 8 7. ಇವತ್ತು ಜನ ಜಾಸ್ತಿ ಅನ್ಸುತ್ತೆ. ಇವತ್ತು ಪರವಾಗಿಲ್ಲ, ನಾಳೆ ಇನ್ನೂ ಜಾಸ್ತಿ. ಇವತ್ತು ಸಂಡೇ ಅಲ್ವಾ, ಫ್ರೀ ಬಸ್ ಬೇರೆ, ಫುಲ್ ರಶ್ಶು. ನಾಳೆ ಸೈನ್ಪುರನಿಯಾ? ಇಲ್ಲ, ನಾವು ತೊರಳಿ ಅವರ. ಏನಣ್ಣ ತಂದಿರೋದು? ಅಲ್ಸಂದೆ. ಅಲ್ಸಂದೆ ಸಾಂಬಾರ್ಗೆ, ಹುಳಿಗೆ? ಹುಳಿಗೆ
ಹುಳಿಗೆ ಅಲಸಂದೆ ತಂದವ್ರೆ, ಬೆಲ್ಲ ಎಲ್ಲ ಹಂಡೈತೆ ನೋಡಿ. ಸಾಕಷ್ಟು ಬೆಲ್ಲ ತಂದಿದ್ರು. ಅಲ್ಲಿ ಪಾಯಸಕ್ಕೆ ಒಳಗಡೆ ಇಟ್ಟಿದ್ದಾರೆ, ಕೊಪ್ಪರಕ್ಕೆ 25 ಹಾಗೆ ಹುಳಿ ಪಾಯಸ, ಬೂಂದಿ, ಈ ಥರ ಅನೇಕ ದಾಸೋಹ ಕಾರ್ಯಕ್ರಮಗಳು ಪ್ರತಿನಿತ್ಯ ಇಲ್ಲಿ ನಡೀತಿರುತ್ತೆ. ಸುಮಾರು 6 ದಿನಗಳ ಕಾಲ ಇಲ್ಲಿ ದಾಸೋಹ ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಇದು ಅಣ್ಣ ಏನಕ್ಕೆ ಇದು ಮಿಷಿನು? ಕಾಯಿ ತುರಿಯಾಕೆ ಅಂತ ಮಿಷಿನ್ ಇಟ್ಟಿರೋದು. ಮಸಾಲೆ ಮತ್ತೆ ಕಾಯಿ ರುಬ್ಬಕ್ಕೆ ಅಂತ ಮಿಷಿನ್ ಇಟ್ಟಿರೋದು. ನಮ್ಮ ಹುಡುಗರು ಇದಾರೆ ಜೊತೆಗೆ. ಯಾವರು ಎಲ್ಲ ಜೀಮರಳ್ಳಿ ಹುಡುಗರು. ಯಾವತ್ ಬಂದ್ರಿ? ಬೆಳಗ್ಗೆ ಬಂದ್ರಿ. ಮೊನ್ನೆ ದಿನ ಬರ್ತಾ ಇರ್ತೀರಾ? ಓಕೆ. ಈಗ ನಿಮ್ಗೆ ಹೆಂಗೆ ಫ್ರೀ ಎಂಟ್ರಿನ ಇಲ್ಲಿ ಒಳಗಡೆ? ಮತ್ತೆ ಎಲ್ಲ ಯಾರ ಹತ್ರ ಪಾಸ್ ನೋಡ್ದಂಗೆ ಐತಲ್ಲ, ID ಕಾರ್ಡು? ಸ್ಕೂಲು JCS ಅಲ್ಲಿ ಓದ್ತಾ ಇರಲ್ಲ? ರಾಜಕಾರಣಿಗಳು ಮಾಡಿದಂಥ ಕೆಲಸನಿಗ ಮನೆ ಮಾಡ್ತಾ ಹೋಗ್ತು. ಹೇಳ್ಬೇಕು ಅವ್ರ ಕೆಲ ಹೇಳ್ಬೇಕು ಅಂದ್ರೆ ಸರ್ಕಾರನಿಗ ಮನೆಗೆ ವಹಿಸ್ಬೇಕು. ಅವರೆಲ್ಲ ಸಾಕು, ಅವರೆಲ್ಲ ಕಾತಿರಬಿಟ್ರು. ಮನೆ ಅನ್ನ ಹಾಕಿತ್ತ. GS ಗುರುಸ್ವಾಮಿ, ಜೀಮಾರಳ್ಳಿ, ನಂಜನಗೂಡು ತಾಲೂಕು, ಬಿಲ್ಗೆರೆ ಹೋಬಳಿ. ಜಾತ್ರೆ ಏನೋ ಇನ್ನೂ ಒಂದು 15 ದಿನ ನಡೆದ್ರೆ ನಮಗೆ ಭಾಳ ಖುಷಿ. ನಾನು ಹೆಚ್ಚು ಕಡಿಮೆ ಒಂದು 60 ವರ್ಷದಿಂದ ನೋಡ್ತೀನಿ. ಪ್ರತಿ ವರ್ಷನೂ ನೋಡ್ತೀನಿ. ನಮ್ಮಲ್ಲಿ ಒಬ್ರು ಗೌಡ್ರು ಅಂತ ಯಜಮಾನರು ಅಂತ ಇರ್ತಾರ. ಅವರ ಸಮ್ಮುಖದಲ್ಲಿ ಎಲ್ಲ ಬಂದು ಇಲ್ಲಿ ಊಟ ಪಡಿಸೋದು ಎಲ್ಲ ನೋಡ್ಕೊತೀವಿ. ಸ್ವಾಮೀಜಿ ಎಷ್ಟೊತ್ತು ಗಂಟೆ ಇರಬೇಕು ಅಂತಾರ, ಅಷ್ಟೊತ್ತು ಗಂಟೆ ಮಾಡ್ತೀವಿ. ಅದರಿಂದ ಎಲ್ಲ ಚೆನ್ನಾಗಿ ವರ್ಷ ಜಾಸ್ತಿ ಜನಸಂಖ್ಯೆ ಬರ್ತದ, ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಆಟೋದಲ್ಲಿ ಬೂಂದಿ ತಗೊಂಡು ಹೋಗ್ತಾ ಇದ್ದಾರೆ ಹುಡುಗರು. ಎಲ್ಲಿ ಸ್ಟೂಡೆಂಟ್ಸಾ? ಆಟೋದವರು. ಓಕೆ. ಯಾವೂರು? 16 ಇವರು. ನಂಜನಗೂಡು ತಾಲೂಕು ಅಲ್ವಾ? ನಂಜನಗೂಡು ತಾಲೂಕು 16ನ ಹುಡುಗರೆಲ್ಲ ಆಟೋದಲ್ಲಿ ಬೂಂದಿ ತಗೊಂಡು ಹೋಗ್ತಾ ಇದ್ದಾರೆ. ಏನೇನು ಹೊಡಿದ್ದೀರಾ ಆಟೋದಲ್ಲಿ? ಏನೇನು ಸಪ್ಲೈ ಮಾಡಿದ್ದೀರಾ ಇಲ್ಲಿ ತನಕ? ಬರೀ ಬೂಂದಿ ಅಷ್ಟೇ. 6 ದಿನದಿಂದವೇ. ಓಕೆ. ಈ ಆಟೋದಲ್ಲಿ ಬೂಂದಿ ತಗೋ ಹೋಗ್ತಾರೆ. ಈ ಆಟೋದಲ್ಲಿ ಸಾಂಬಾರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಇಂಥ ಐಟಮ್ಗೆ ಇಂಥ ಆಟೋ ಅಂತ ಎಲ್ಲ ಫಿಕ್ಸ್ ಆಗಿಬಿಟ್ಟವ್ರೆ. ಜಾತ್ರೆಯಲ್ಲಿ ಒಂದಷ್ಟು ಆಟಿಕೆ ಸಾಮಾನುಗಳನ್ನ ನೋಡದೇ ಇದ್ರೆ ಹೆಂಗೆ, ಅದಕ್ಕೋಸ್ಕರ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇವೆಲ್ಲ ಮೊದಲು ನಾವೆಲ್ಲ ಆಟ ಆಡ್ತಿದ್ವಿ, ಆ ಥರದ್ದು ಬೊಂಬೆಗಳು ಅವಾಗಿರಲಿಲ್ಲ. ಇಲ್ಲಿ ನೋಡಿ, ಎಲ್ಲ ಕೂಡ ಫಿಕ್ಸ್ಡ್ ರೇಟು 100 ರೂಪಾಯಿ ಅಂತ ಹಾಕಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೊಸ ಥರ ಪ್ರಾಡಕ್ಟ್ಗಳನ್ನ ಇಲ್ಲಿ ತಯಾರು ಮಾಡ್ತಾರೆ ಈ ಪ್ಲ್ಯಾಸ್ಟಿಕ್ಕಲ್ಲಿ. ಅದರಲ್ಲಿ ಇದೊಂದು. ನಮ್ಮ ಕೈಫು ಇವಾಗ ಸಿಕ್ಕವನೆ. ನಾವು ಜಾತ್ರೆ ಮುಗಿಸ್ಕೊಂಡು ಹೋಗೋಂಥ ಟೈಮಲ್ಲಿ ಕೈಫು ಮತ್ತೆ ಮನೋಜ್ ಬಂದವ್ರೆ. ತುಂಬ ಜನ ಕಾಯ್ತಿದ್ರಿ ಕೈಫ್ಗೋಸ್ಕರ. ಇವಾಗ ಬಂದವನೆ. ಏನಮ್ಮ ಕೈಫು, ಎಷ್ಟೊತ್ತು ಬಂದೆ? ನಾವು ಒಂದು 12:30 ಸರ್ ಬಂದಾಗ. 12:30. ಅವಾಗಿಂದ ಸಿಕ್ಕೇ ಇರ್ಲಿಲ್ವಲ್ಲ? ಅವಾಗ ಎಲ್ಲಿ ರಸು ಸಾರು ಊಟದ ವ್ಯವಸ್ಥೆ ಇಲ್ಲಿ ಒಳಗಡೆ ಈ ಕೂತಿ ಹೊರಗಡೆ ಬಂದು. ಏನೇನು ನೋಡಿದೆ? ಒಳಗಡೆ ದೇವಸ್ಥಾನದೊಳಗೆ ಹೋದು ಅಲ್ಲಿ ಊಟದ ವ್ಯವಸ್ಥೆ ನೋಡ್ಕೊಂಡು ಬಂದು ವಸ್ತು ಪದಾರ್ಥ ಎಲ್ಲ ನೋಡ್ಕೊಂಡು ಈಗ ತಾನೇ ಹೊರಗಡೆ ಬಂದು 5 ಜ್ಯೂಸ್ ಕುಡ್ದೆ. 5 ಜ್ಯೂಸು, ಪೈನಾಪಲ್, ಕಬ್ಬನ್ ಜ್ಯೂಸು, ಒಂದು ಟೀ, ಏನಾರು ಒಂದು ತಿಂತಿರ್ಬೇಕಂಡ್ರಿ. ಸರಿ ಮತ್ತೆ. ಬಿಸಿಲು ಸರಿ, ಹೋಗಿದ್ ಬನ್ನಿ. ಹಾಗಾದ್ರೆ ಸಿಗೋ ಊರ್ಲಿ ನೋಡ್ತಿದ್ರು, ನೋಡ್ಕೊ ಬನ್ನಿ. ಇವತ್ತು ತೆಪ್ಪೋತ್ಸವ ಸುತ್ತೂರಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಹಾಗೆ ತೆಪ್ಪೋತ್ಸವದ ಮುಖ್ಯ ಆಕರ್ಷಣೆ ಅಂದರೆ ಪಟಾಕಿ ಹೊಡೆಯುವಂಥ ಕಾರ್ಯಕ್ರಮ. ಸರಿಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಇಲ್ಲಿ ಪಟಾಕಿ ಹೊಡಿತಾರೆ. ಬಾನೆತ್ತರಕ್ಕೆ ಹಾರುವಂಥ ಪಟಾಕಿಗಳನ್ನ ಇಲ್ಲಿ ಹೊಡಿತಾರೆ. ಅದಕ್ಕೋಸ್ಕರನೇ ಸಾವಿರಾರು ಜನ ಇಲ್ಲಿ ಸೇರಿದ್ದಾರೆ. ಇವಾಗ ಜನ ಕಮ್ಮಿ ಇರ್ಬೋದು, ಬಟ್ ಪಟಾಕಿ ಹೊಡೆಯೋಕೆ ಯಾವಾಗ ಶುರು ಮಾಡ್ತಾರೆ ಆವಾಗ ಜನ ಸಿಕ್ಕಾಪಟ್ಟೆ ಸೇರಿಬಿಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೇನೇ ತೆಪ್ಪ. ಈ ತೆಪ್ಪ ಎಲ್ಲ
ತೆಪ್ಪೋತ್ಸವ ಶುರುವಾದ ತಕ್ಷಣ ಪಟಾಕಿ ಹೊಡೆಯೋಕ್ಕೆ ಕೂಡ ಶುರುವಾಗುತ್ತೆ. ಈಗ ತಾನೇ ನಮ್ಮ ಆದಿಚುಂಚನಗಿರಿ BGS ಗುರುಗಳು ಬಂದರು. ಅದಾದ ನಂತರ ನಮ್ಮ ಸುತ್ತೂರು ಸಂಸ್ಥಾನದ ಗುರುಗಳು ಬಂದ ತಕ್ಷಣ ತೆಪ್ಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ತೆಪ್ಪೋತ್ಸವ ಕಾರ್ಯಕ್ರಮ ಶುರುವಾಗಿದ ತಕ್ಷಣ ಪಟಾಕಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಇವಾಗ ನಾನು ಮತ್ತು ನಮ್ಮ ಮದನು ಮತ್ತು ನಮ್ಮ ಚಿನ್ನು 3 ಜನ ಬಂದಿದ್ದೀವಿ ಪಟಾಕಿ ಹೊಡೆಯೋಂಥದ್ದು ನೋಡೋಕ್ಕೆ. ಒಂದು ಕ್ರೇನ್ ನಿಂತಿತ್ತು, ಕ್ರೇನ್ ಮೇಲೆ ಕೂತಿದ್ದೀವಿ. ಇವಾಗ ಎಷ್ಟು ಜನ ಕೂತವ್ರೆ ನೋಡಿ ಕ್ರೇನ್ ಮೇಲೆ. ಇವಾಗ ನೋಡಿ ಶುರುವಾಯಿತು ಪಟಾಕಿಗಳ ಚಿತ್ತರ ಬಾನಂಗಳದಲ್ಲಿ. ಈ ದೃಶ್ಯ ನೋಡೋಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿರ್ತಾರೆ. ಇವಾಗ ಇಲ್ಲಿ ಜನ ಸೇರಕ್ಕೆ ಶುರು ಆಗ್ತಾರೆ. ಇಲ್ಲಿಗೆ ನಾನು ನಮ್ಮ ಸುತ್ತೂರು ಬ್ಲಾಗ್ ಸೀರೀಸ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಶೇಷವಾದಂಥ ವಿಡಿಯೋಗೆ ಅರುಣ್ ಚಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.